ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಭತ್ತದ ತೋರಣ. ಇದು ಭತ್ತದ ಗದ್ದೆ. ನೀವು ನೋಡಿರ್ತೀರ, ಭತ್ತ ಬೆಳಿತೀವಲ್ಲ, ರೈಸ್, ಅನ್ನಪೂರ್ಣೇಶ್ವರಿ, ಆ ಒಂದು ತೋರಣ ಇದು ಏತಕ್ಕೆ ಅಂದರೆ ಮನೆ ಬಾಗಿಲಿಗೆ, ಅಂಗಡಿ ಬಾಗಿಲಿಗೆ ಇತ್ಯಾದಿ ವಾಸ್ತು ಆಕರ್ಷಣೆ, ವಿಕರ್ಷಣೆ, ಆಮೇಲೆ ವಾಸ್ತು ದೋಷ, ಹಾಗೆ ಶತ್ರುದೃಷ್ಟಿ ನಾಶ, ಹಾಗೆ ಅಷ್ಟೈಶ್ವರ್ಯ ಮತ್ತು ಆಕರ್ಷಣೆಗೆ, ವಶೀಕರಣಕ್ಕೆ. ನೀವು ಗ್ರಂಥಿಗೆ ಅಂಗಡಿಯಲ್ಲಿ ನಾನಿದ್ದೀನಿ, ಕೋಲಾರ ಟು ಚಿಕ್ಕಬಳ್ಳಾಪುರ 15 ಕಿಲೋಮೀಟ್ರ್ ದೂರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಗ್ರಂಥಿಗೆ ಅಂಗಡಿ ಇದು. ಇಲ್ಲಿ ನಮಗೆ ಆ ಶ್ರೀಧರ, ಯಾರು ಗ್ರಂಥಿಗೆ ಅಂಗಡಿ ಮಾಲೀಕ ಶ್ರೀಧರ ಹೇಳ್ದ, ಭತ್ತದ ಒಂದು ಇದು ಬಂದಿದೆ, ಏನು ಹಾರ ಬಂದಿದೆ, ಇದು ವಾಸ್ತು ದೋಷಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ ಒಳ್ಳೆಯದು. ಮನೆ ಬಾಗಿಲಿಗೆ, ಅಂಗಡಿ ಬಾಗಿಲಿಗೆ, ಆಫೀಸ್ ಬಾಗಿಲಿಗೆ ಇತ್ಯಾದಿಗೆಲ್ಲ ಇದು ಕಟ್ಬೋದು. ತುಂಬ ಆಕರ್ಷಿತವಾಗಿರುತ್ತೆ. ವಶೀಕರಣಕ್ಕೆ, ಆಕರ್ಷಣಕ್ಕೆ, ಜನಾಕರ್ಷಣಕ್ಕೆ, ಇದೆಲ್ಲದಕ್ಕೂ ಒಳ್ಳೆಯದಾಗುತ್ತಿದ್ದು. ವಾಸ್ತು ದೋಷ ನಿವಾರಣೆ ಮಾಡುತ್ತೆ, ಗ್ರಹದೋಷ ನಿವಾರಣೆ ಮಾಡುತ್ತೆ, ದಾರಿದ್ರ್ಯ ನಿವಾರಣೆ ಮಾಡುತ್ತೆ, ರೋಗ ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ರು. ನಾನು ನೋಡಿದೆ, ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ನೋಡಿ. ಯಾವ ರೀತಿ ಹೆಣೆದಿದ್ದಾರೆ ಅಂದರೆ, ಇದು ಭತ್ತದ ಗದ್ದೆ ಇರುತ್ತಲ್ಲ, ಅದರ ಪೈರಿದು ತೆನೆ ಸಮೇತ. ಇದು ತೆನೆ ರೀ, ಒರಿಜಿನಲ್ ರೀ, ಪ್ಲಾಸ್ಟಿಕ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಯಾವ್ಯಾವುದೋ ಪ್ಲಾಸ್ಟಿಕ್ ಎಲ್ಲ ಬಾಗಿಲಿಗೆ ಹಾಕ್ಕೊಳ್ಳೋದಕ್ಕಿಂತ ಪ್ಲಾಸ್ಟಿಕ್ಕು, ಈ ಚೈನಾ ಐಟಮ್ಸು ಅದು ಇದು ಹಾಕ್ಕೊಳ್ಳೋದಕ್ಕಿಂತ ಬಾಗಿಲುಗಳಿಗೆ ಅಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ, ಇದು ಒರಿಜಿನಲ್ ರೀ, ಪ್ಲಾಸ್ಟಿಕ್ ಅಲ್ಲ, ಇದು ಒರಿಜಿನಲ್ಲು ಗದ್ದೆನಲ್ಲಿ ಬೆಳೀತಲ್ಲ ನೋಡಿ. ಆ ತೆನೆ ಇದೆ, ಎಷ್ಟು ಚೆನ್ನಾಗಿದೆಲ್ಲ ಮಾಡಿದ್ದಾರೆ ನೋಡ್ರಿ. ಆ ಭತ್ತದ ಆ ಪೈರಿನಲ್ಲಿ ಎಷ್ಟು ಚೆನ್ನಾಗಿ ಹಣಿದಿದ್ದಾರೆ ಹೆಣ್ಮಕ್ಳು, ಯಾರೋ ಮಾಡಿರೋದು ಅನ್ಕೊತೀನಿ. ಇದನ್ನು ಮನೆ ಬಾಗಿಲುಗಳಿಗೆ ಅದು ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ವಾಸ್ತು ನಿವಾರಣೆ ಆಗುತ್ತೆ. ಅನ್ನಪೂರ್ಣೇಶ್ವರಿ ಒಳಿತಾಳೆ, ಅಷ್ಟೈಶ್ವರ್ಯ ಒಲಿತೆ, ಧಾನ್ಯಲಕ್ಷ್ಮಿ ಒಳಿತಾಳೆ. ಮುಖ್ಯವಾಗಿ ಧಾನ್ಯಲಕ್ಷ್ಮಿ ಅಲ್ವಾ. ನೋಡಿ, ಇದು ಒರಿಜಿನಲ್ ಭತ್ತ, ನೆನ್ಪಿಟ್ಕೊಳ್ಳಿ. ಒರಿಜಿನಲ್ ಭತ್ತ, ಅರ್ಥ ಆಯ್ತಲ್ಲ. ಎಲ್ಲರೂ ಒಳ್ಳೆಯದಾಗಲಿ. ಅನ್ನಪೂರ್ಣೇಶ್ವರಿ ವಿಚಾರ ನಾನು ಈ ಜಗತ್ತಿಗೆ ಆಧ್ಯಾತ್ಮಿಕ, ಪಾರಮಾರ್ಥಿಕವಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ತಿಳಿಸ್ಬೇಕಂತ ಈ ಒಂದು ನನ್ನ ಸಣ್ಣ ಪ್ರಯತ್ನ. ಇದಕ್ಕೆ ನಿಮಗೆ ಸಹಕಾರ ಇರಲಿ, ಸದಾ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತಾ ಇದ್ದೀರಾ. ಜೀವನದಲ್ಲಿ ಯಾರ್ಯಾರೋ ಎಷ್ಟೆಷ್ಟೋ ದುಡ್ಡನ್ನು ವೇಸ್ಟ್ ಮಾಡ್ತಾರೆ, ದುಡ್ಡೆಲ್ಲ ಪೋಲ್ ಮಾಡ್ತಾರೆ. ಏನೇನೋ ವಸ್ತುಗಳನ್ನು ತೊಗೊಂಡು ಮನೆಯಲ್ಲಿ ಆಕರ್ಷಣೆಗೆ, ವಶೀಕರಣಕ್ಕೆ ಅಂತ ಇಟ್ಕೋತಾರೆ, ಜನಾಕರ್ಷಣೆಗಂತ. ನೋಡ್ರಿ, ನ್ಯಾಚುರಲ್ಲಾಗಿ ತಯಾರು ಮಾಡಿರ್ತಕ್ಕಂಥದ್ದು ಇದು ಭತ್ತ. ನೇರವಾಗಿ ಭತ್ತ, ಇದು ಭತ್ತದ ಗದ್ದೆಯಲ್ಲಿರುತ್ತಲ್ಲ, ಅದೇ ಕೆಳಗಡೆ ಭತ್ತ ಇರುತ್ತೆ ನೋಡಿ. ಭತ್ತದ ಪೈರಲ್ಲಿ ಮಾಡಿರ್ತಕ್ಕಂಥದ್ದು. ಇಂಥವುಗಳನ್ನು ಉಪಯೋಗಿಸ್ಕೊಂಡಾಗ ಹೆಚ್ಚಿನ ಶಕ್ತಿ ಇರುತ್ತೆ. ಈ ಭತ್ತದ ಪೈರಿನಲ್ಲಿ, ಆ ಹುಲ್ಲಿನಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ. ನಿಮ್ಗೆ ಗೊತ್ತಾ, ಅದು ಹೆಚ್ಚಿನ ಶಕ್ತಿ ಇರುತ್ತೆ. ರೋಗ ನಿರೋಧಕ ಶಕ್ತಿ ಇರುತ್ತೆ, ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ. ಯಾರಾದರೂ ಸತ್ತೋಗ್ಬಿಟ್ರೆ ಭತ್ತದ ಹುಲ್ಲು ಹಾಕ್ತಾರೆ, ಯಾಕೆ ಗೊತ್ತಾ? ರೋಗ ನಿರೋಧಕ ಶಕ್ತಿ ಇರುತ್ತೆ. ಅವರಿಂದ ಯಾವುದೇ ಬ್ಯಾಕ್ಟೀರಿಯಾ, ಆಮೇಲೆ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ತಟ್ಟಬಾರ್ದು ಅಂತ ಭತ್ತದ ಹುಲ್ಲನ್ನೇ ಬಳಸ್ತಾರೆ, ಬೆದರು ಬಳಸ್ತಾರೆ. ಯಾಕೆ? ಇದರಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ, ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸತ್ತ ಅವರ ಶರೀರ ಹಾಕೋದಲ್ಲಿ ಒಟ್ಟಾರೆ ಬ್ಯಾಕ್ಟೀರಿಯಾ ನಾಶಕ್ಕೆ, ರೋಗ ನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ, ನೆಗೆಟಿವ್ ಎನರ್ಜಿ ನಾಶಕ್ಕೆ ಇದು ಬಳಸ್ತಕ್ಕಂಥದ್ದು. ಏನಿದ್ರು ಪಾಸಿಟಿವ್ ಎನರ್ಜಿ ಬೇಕು, ವಶೀಕರಣ ಆಗಬೇಕು, ಜನಾಕರ್ಷಣ ಆಗಬೇಕು, ನಮ್ಮ ಮನೆಯಲ್ಲಿ ದೈವತ್ವ ಉಳಿಬೇಕು ಅಂದರೆ ಈ ಒಂದು ಭತ್ತದ ಪೈರು ಅಥವಾ ಭತ್ತ, ಈ ರೀತಿ ಒಂದು ತೋರಣ, ಮನೆ ಬಾಗಿಲಿಗೆ ಕಟ್ತಕ್ಕಂಥ ತೋರಣ ಇದನ್ನು ಬಳಸಬೇಕು. ಗೊತ್ತಾಯ್ತಲ್ಲ. ಹಾಗೆ ಬೆದರು ಬೊಂಬುಗಳಿಂದ ಹಳೆ ಕಾಲದಲ್ಲಿ ಋಷಿಮುನಿಗಳ ಮನೆಗಳು ಕಟ್ತಿದ್ರು. ಯಾಕೇಳಿ? ಅದರಲ್ಲಿ ಹೆಚ್ಚಿನ ಶಕ್ತಿ ಇರ್ತಿತ್ತು. ಹಾಗೆ ನೀವು ಹೋಮ ಹವನ ಇಲ್ಲೆಲ್ಲ ಮಾಡ್ತಿರಲ್ಲ, ಆ ಟೈಮಲ್ಲಿ ನೀವು ಗರ್ಕೆ, ದೂರ್ವೇದ ಎಲ್ಲ ಬಳಸ್ತಾರೆ. ಯಾಕೇಳು? ಅದರಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಗರ್ಕೆ ಹುಲ್ಲು ಗಣಪತಿಗೆ ಇಡ್ತೀರ, ಹೆಚ್ಚಿನ ಶಕ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ. ಇದು ಭತ್ತ ನೋಡಿ ಹೆಂಗಿದೆ ಭತ್ತ ರಿಯಲ್ ಭತ್ತ ಇದು ಧಾನ್ಯಲಕ್ಷ್ಮಿ. ಮನೆಯಲ್ಲಿ ಅನ್ನ ಅಂದರೆ ಅನ್ನಪೂರ್ಣೇಶ್ವರಿ, ಅಷ್ಟೈಶ್ವರ್ಯ ಮತ್ತು ಧಾನ್ಯ ಅಕ್ಷಯವಾಗಿರ್ತಾಳೆ. ವಶೀಕರಣ ಮಹಾಲಕ್ಷ್ಮಿ. ಮನೆ ಬಾಗಿಲು ನೋಡಿ ಈ ರೀತಿ ಕಟ್ಟಿದರೆ ಮನೆ ಬಾಗಿಲಿಗೆ ಯಾವ ರೀತಿ ಕಾಣುತ್ತೆ ನೋಡ್ರಿ. ಮನೆ ಬಾಗಿಲಿಗೆ ಈ ರೀತಿ ಮನೆ ಬಾಗಿಲು ಕಟ್ಟಿದಾಗ ಆ ಒಂದು ತೋರಣ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಬೇಕಾದರೆ ಕಾಲ್ ಮಾಡಿ, ನಾವು ಕೊರಿಯರಲ್ಲಿ, ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ. ಕೊರಿಯರಲ್ಲಿ, ಪೋಸ್ಟಲ್ಲಿ ಇದನ್ನು ಕಳಿಸ್ಕೊಡ್ತೀವಿ. ಮಂತ್ರಸಿದ್ಧಿ ಆಗಿರುತ್ತೆ. ಮಂತ್ರಸಿದ್ಧಿ ಮಾಡಿರೋದು ತಗೊಂಡ್ರೆ ಒಳ್ಳೆಯದು. ಮಂತ್ರಸಿದ್ಧಿ ಮಾಡಿರೋದು ತಗೊಂಡ್ರೆ ಒಳ್ಳೆಯದು ಗುರುಗಳಿಂದ. ಗೊತ್ತಾಯ್ತಲ್ಲ.
ಮಹಾಲಕ್ಷ್ಮಿ ವಶೀಕರಣಕ್ಕೆ, ಧಾನ್ಯಲಕ್ಷ್ಮಿ ವಶೀಕರಣಕ್ಕೆ, ದಾರಿದ್ರ್ಯ ನಿವಾರಣೆಗೆ, ಶತ್ರುದೃಷ್ಟಿ ನಿವಾರಣೆಗೆ, ಎಲ್ಲದಕ್ಕೂ ರೋಗ ನಿವಾರಣೆಗೆ ಇದಾಗುತ್ತೆ. ಹಾಗೆ ಗ್ರಹ ವಾಸ್ತು ದೋಷ ಇತ್ಯಾದಿ ಇದ್ದರೆ ಅದಕ್ಕೂ ಕೂಡ ನಿವಾರಣೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ, ಓಂ ಶ್ರೀ ಆದಿಶಕ್ತಿ, ಆ ಮಹಾಶಕ್ತಿ ಆಶೀರ್ವಾದ ನಿಮಗೆ ಸದಾ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಬರಿಬಿಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ ವೀಕ್ಷಕರೇ, ಸದಾ ಒಳ್ಳೆಯದಾಗಲಿ. ನನ್ನ ನಂಬರ್ ಇರುತ್ತೆ, ತಗೊಳ್ಳಿ, ಕಾಲ್ ಮಾಡಿ. ಬೇಕಾದ್ರೆ ನೀವು ತಗೊಳ್ಳಿ, ಪೋಸ್ಟಲ್ಲಿ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.